ಈಗಲಾದರೂ ತಾವು ಇದರ ಬಗ್ಗೆ ಚಿಂತೆ ಮಾಡಿದ್ದೇನೆ. ನಾವು ಆಮೇಲೆ ಹೋಗ್ತೀವಿ ಅಂತ ಹೇಳಿದ್ದಾರೆ, ಹೇಳಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಹೋಗಿ ಬಂದರೆ ಒಳ್ಳೆಯದು, ಅನುಕೂಲ ಆಗುತ್ತೆ. ಆದರೆ ಅವ್ರಿಗೆ ಬಿಟ್ಟಂಥದ್ದು. ಸರ್, ನಿನ್ನೆ ಫ್ರೀಡಮ್ ಪಾರ್ಕ್ ವಿಚಾರವಾಗಿ ಒಂದು ಸ್ವಲ್ಪ ಚರ್ಚೆ ಸರ್. ನಿನ್ನೆ ಫ್ರೀಡಮ್ ಪಾರ್ಕ್ ವಿಚಾರವಾಗಿ ಮುಖ್ಯಮಂತ್ರಿಗಳು ಫ್ರೀಡಮ್ ಪಾರ್ಕ್ ಶಿವಮೊಗ್ಗದ ಫ್ರೀಡಮ್ ಪಾರ್ಕ್ ವಿಚಾರವಾಗಿ ಸ್ವಲ್ಪ ಚರ್ಚೆ ಆಯ್ತು ಸರ್. ಮುಖ್ಯಮಂತ್ರಿ ನನ್ನ ಅವಧಿಯಲ್ಲಿ ಆಗಿದ್ದು ಫ್ರೀಡಮ್ ಪಾರ್ಕ್ ಇದು ನಾನೇ ಮಾಡಿದ್ದೆ ಸರ್. ಅಲ್ಲಮ್ಮ ಪ್ರಭು ಹೆಸರಿಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಅಲ್ಲ, ನಾನೇನು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋಕ್ಕೆ ಹೋಗಲ್ಲ. ಒಟ್ಟಿನಲ್ಲಿ ಒಳ್ಳೆ ಕೆಲಸ ಯಾರು ಮಾಡಿದ್ರು ಒಳ್ಳೆಯದು, ಎಲ್ಲರೂ ಸೇರಿ ಮಾಡೋಣ. ಸರ್, ನಿನ್ನೆ ಪೇಜಾವರ ಶ್ರೀಗಳು ಆತಂಕ ವ್ಯಕ್ತಪಡಿಸಿದ್ದಾರೆ ಸರ್. ಈ ಹಿಂದೂಗಳು ಏನು ಬಹುಸಂಖ್ಯಾತರಾಗಿರೋವರೆಗೂ ಮಾತ್ರ ರಾಮ ಮಂದಿರ ಇರುತ್ತೆ ಅನ್ನೋವಂಥದ್ದು. ಇಲ್ಲ, ಆ ಥರ ಅವ್ರೇನು ಹೇಳಿಲ್ಲ. ತಪ್ಪು ಕಲ್ಪನೆ ಬೇಡ. ಎಲ್ಲರೂ ಒಂದಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಈ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ. ಮುಸ್ಲಿಂ ಅವರು ಸಹ ಪಾದಯಾತ್ರೆ ಮೂಲಕ ಅಲ್ಲಿ ಹೋಗ್ತಾ ಇದ್ದಾರೆ. ಈ ರೀತಿ ಎಲ್ಲ ವರ್ಗದ ಜನ ಸಹ ಇದಕ್ಕೆ ಸಹಕಾರ ಬೆಂಬಲ ಕೊಡ್ತಾ ಇದ್ದಾರೆ. ರಾಮ ಎಲ್ರಿಗೂ ಬೇಕಾಗಿರುವಂಥದ್ದು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ರಿಗೂ ಸಹ. ಅದನ್ನು ಈ ರೀತಿ ಭೇದ ಭಾವನೆಯನ್ನು ಮಾಡುವಂಥದ್ದು ಯಾರಾದರೂ ಅಲ್ಲಲ್ಲಿ ಹೇಳಿಕೆಯನ್ನು ಕೊಟ್ಟರೆ ಅದಕ್ಕೇನು ಬೆಲೆ ಇರೋದಿಲ್ಲ. ಈಗಲಾದರೂ ತಾವು ಇದರ ಬಗ್ಗೆ ಚಿಂತೆ ಮಾಡಿದ್ದೇನೆ. ನಾವು ಆಮೇಲೆ ಹೋಗ್ತೀವಿ ಅಂತ ಹೇಳಿದ್ದಾರೆ, ಹೇಳಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಹೋಗಿ ಬಂದರೆ ಒಳ್ಳೆಯದು, ಅನುಕೂಲ ಆಗುತ್ತೆ. ಆದರೆ ಅವ್ರಿಗೆ ಬಿಟ್ಟಂಥದ್ದು. ಸರ್, ನಿನ್ನೆ ಫ್ರೀಡಮ್ ಪಾರ್ಕ್ ವಿಚಾರವಾಗಿ ಒಂದು ಸ್ವಲ್ಪ ಚರ್ಚೆ ಸರ್. ನಿನ್ನೆ ಫ್ರೀಡಮ್ ಪಾರ್ಕ್ ವಿಚಾರವಾಗಿ ಮುಖ್ಯಮಂತ್ರಿಗಳು ಫ್ರೀಡಮ್ ಪಾರ್ಕ್ ಶಿವಮೊಗ್ಗದ ಫ್ರೀಡಮ್ ಪಾರ್ಕ್ ವಿಚಾರವಾಗಿ ಸ್ವಲ್ಪ ಚರ್ಚೆ ಆಯ್ತು ಸರ್. ಮುಖ್ಯಮಂತ್ರಿ ನನ್ನ ಅವಧಿಯಲ್ಲಿ ಆಗಿದ್ದು ಫ್ರೀಡಮ್ ಪಾರ್ಕ್ ಇದು ನಾನೇ ಮಾಡಿದ್ದೆ ಸರ್. ಅಲ್ಲಮ್ಮ ಪ್ರಭು ಹೆಸರಿಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಅಲ್ಲ, ನಾನೇನು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋಕ್ಕೆ ಹೋಗಲ್ಲ. ಒಟ್ಟಿನಲ್ಲಿ ಒಳ್ಳೆ ಕೆಲಸ ಯಾರು ಮಾಡಿದ್ರು ಒಳ್ಳೆಯದು, ಎಲ್ಲರೂ ಸೇರಿ ಮಾಡೋಣ. ಸರ್, ನಿನ್ನೆ ಪೇಜಾವರ ಶ್ರೀಗಳು ಆತಂಕ ವ್ಯಕ್ತಪಡಿಸಿದ್ದಾರೆ ಸರ್. ಈ ಹಿಂದೂಗಳು ಏನು ಬಹುಸಂಖ್ಯಾತರಾಗಿರೋವರೆಗೂ ಮಾತ್ರ ರಾಮ ಮಂದಿರ ಇರುತ್ತೆ ಅನ್ನೋವಂಥದ್ದು. ಇಲ್ಲ, ಆ ಥರ ಅವ್ರೇನು ಹೇಳಿಲ್ಲ. ತಪ್ಪು ಕಲ್ಪನೆ ಬೇಡ. ಎಲ್ಲರೂ ಒಂದಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಈ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ. ಮುಸ್ಲಿಂ ಅವರು ಸಹ ಪಾದಯಾತ್ರೆ ಮೂಲಕ ಅಲ್ಲಿ ಹೋಗ್ತಾ ಇದ್ದಾರೆ. ಈ ರೀತಿ ಎಲ್ಲ ವರ್ಗದ ಜನ ಸಹ ಇದಕ್ಕೆ ಸಹಕಾರ ಬೆಂಬಲ ಕೊಡ್ತಾ ಇದ್ದಾರೆ. ರಾಮ ಎಲ್ರಿಗೂ ಬೇಕಾಗಿರುವಂಥದ್ದು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ರಿಗೂ ಸಹ. ಅದನ್ನು ಈ ರೀತಿ ಭೇದ ಭಾವನೆಯನ್ನು ಮಾಡುವಂಥದ್ದು ಯಾರಾದರೂ ಅಲ್ಲಲ್ಲಿ ಹೇಳಿಕೆಯನ್ನು ಕೊಟ್ಟರೆ ಅದಕ್ಕೇನು ಬೆಲೆ ಇರೋದಿಲ್ಲ.